ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ಹೊಸದಾಗಿ ಚಾನಲ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತಾ, ವಿಡಿಯೋಗಂತ ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಎಲ್ಲರಿಗೂ ಕೂಡ ಒಂದು ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ 12ರ ನಿರೂಪಕರು ಯಾರಾಗ್ತಾರೆ ಅಂತ ಜನರು ತುಂಬ ಕಾಯ್ತಾ ಇದ್ದಾರೆ. ಹಾಗೆಯೇ ಬಿಗ್ ಬಾಸ್ 11 ಮುಗಿದ 5 ತಿಂಗಳಾದ ನಂತರ ಮತ್ತೆ ಸೀಸನ್ 12ಕ್ಕೆ ರೆಡಿ ಆಗ್ತಿದೆ. ಹಾಗೆಯೇ ಕಿಚ್ಚ ಸುದೀಪ್ ಅವರು ಸೀಸನ್ 11ರಲ್ಲಿ ನಾನಿನ್ನು ಮಾಡೋಲ್ಲ ಅಂತ ಕೂಡ ಒಂದು ಎಲ್ಲೋ ಹೇಳಿಕೆಯನ್ನು ಕೊಟ್ಟಿದ್ದರು. ಇದು ನನ್ನ ಕೊನೆಯ ಒಂದು ನಿರೂಪಣೆ ಅಂತ. ಆದರೆ ಮತ್ತೆ ಈ ಒಂದು ಸೀಸನ್ 12ಕ್ಕೆ ಮತ್ತೆ ನಾವೇ ನಿರೂಪಣೆ ಮಾಡ್ತೀವಿ ಅಂತ ಕೂಡ ಈಗ ಹಲವಾರು ಮೂಲಗಳಿಂದ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಬಿಗ್ ಬಾಸ್ 12ನ್ನು ಸುದೀಪ್ ಅವರೇ ನಡೆಸ್ಕೊಡ್ತಾರೆ ಅಂತ ಕೂಡ ತಿಳಿದು ಬಂದಿದೆ. ಹಾಗೆಯೇ ಬಿಗ್ ಬಾಸ್ 12ಕ್ಕೆ ಸ್ಪರ್ಧಿಗಳ ಪಟ್ಟಿಯನ್ನು ಕೂಡ ಈಗಾಗಲೇ ರಿವೀಲ್ ಮಾಡಿದ್ದಾರೆ. ಬನ್ನಿ, ಯಾರ್ಯಾರು ಅಂತ ನಾವು ನೋಡೋದಾದರೆ, ಬಿಗ್ ಬಾಸ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗಿರುವಂಥ ಸಮೀರ್ ಅವರು, ಅಂದರೆ ಸೌಜನ್ಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿ ತುಂಬ ವೈರಲ್ ಆದಂಥ ಒಬ್ಬ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಅವರು ಈಗ ಬಿಗ್ ಬಾಸ್ 12ಕ್ಕೆ ಬರ್ತಾರೆ ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಹಾಗೆಯೇ ರೀಲ್ ಸ್ಟಾರ್ಗಳಾದಂತಹ ಈ ಒಂದು ರೇಷ್ಮಾ ಮತ್ತು ನವೀನ್ ಕುಮಾರ್ ಅವರು ಕೂಡ ಬರಬಹುದು ಅಂತ ಮಾಹಿತಿ ಬಂದಿದೆ. ಹಾಗೆ ಇದನ್ನು ವೀಕ್ಷಕರು ಕೂಡ ಮಾತಾಡ್ಕೋತಾ ಇದ್ದಾರೆ ಇದ್ರ ಬಗ್ಗೆ ಅಂತ ನಾವು ಹೇಳ್ಬೋದು. ಹಾಗೆಯೇ ನಾವು ಖಾಸಗಿ ನ್ಯೂಸ್ ಚಾನಲಲ್ಲಿ ತುಂಬಾ ಹೆಸರು ಮಾಡಿರುವಂತಹ ದಿವ್ಯಾ ವಸಂತ್ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಜನ ತುಂಬ ಮಾತಾಡ್ತಿದ್ದಾರೆ. ಈಗ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ವೈರಲ್ ಆಗಿದ್ದಾರೆ. ಅವರು ಕೂಡ ಬರ್ಬೋದು ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಹಾಗೆಯೇ ನೀವೆಲ್ಲ ನೋಡಿರ್ಬೋದು, ಸೀಸನ್ 11ರಲ್ಲಿ ಭವ್ಯ ಗೌಡ ಅವರು ಕೂಡ ಬಂದಿದ್ದರು. ಈಗ ಭವ್ಯ ಗೌಡ ಅವರ ಅಕ್ಕ ದಿವ್ಯಾ ಗೌಡ ಅವರು ಬರ್ತಾರೆ ಅಂತ ಎಲ್ಲ ಜನರು ಕೂಡ ಮಾತಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಹಾಗೆಯೇ ಶಾಸ್ತ್ರದ ಮೂಲಕನೇ ಜನಪ್ರಿಯತೆಯನ್ನು ಪಡೆದಿರುವಂಥ ಆನಂದ್ ಗುರೂಜಿ ಅವರು